ಜಲ್ದಿ ಮೇಡಮ್ ಅವ್ರನ್ನ ಮಾತಾಡ್ಸ್ಕೊಂಡು ಬಾರ್ ಓಪನ್ ಆಯ್ತಿದೆ ಹಂಗೇನೆ ಎಣ್ಣೆ ತಗೊಂಡ್ ಪೋಟ್ಕೊ ಬಿಡ್ಬೇಕು ಎಲ್ಲ. ಏನಾಯ್ತು? ಏನ್ ವೇಟು? ಏನ್ ಗತ್ತು? ಏನ್ ಗಾಂಭೀರ್ಯ? ಲೋ ಭಟ್ರಪ್ಪ, ನೀನ್ ಆರಾಮಾಗೆ ದೇಶ ಕಾಯ ಸೈನಿಕ ಆಗ್ಬೋದು ಕಣೋ. ಸೈನಿಕ ಏನೋ ಆಗ್ಬೋದು, ಆದ್ರೆ ನಂಗೆ ನಾಚಿಕೆ ಆಗುತ್ತಲ್ಲ. ಇನ್ನ ಹಂಗೆ ನಿಲ್ಸಲ್ಲ ಕಣಪ್ಪ, ಯೂನಿಫಾರ್ಮ್ ಕೊಡ್ತಾರೆ 7 ಜೊತೆ. ಅಯ್ಯೋ ಹಂಗಲ್ಲ ಮೇಡಮ್, ನಾನು ಹೇಳುದು ಹೆಂಗೋ ಹೊಡೆದಾಡಿ ಬಡ್ದಾಡಿ ಸೈನಿಕ ಆಗ್ಬಿಡ್ತೀನಿ. ಯುದ್ಧ ಭೂಮಿಲಿ ಹೋರಾಡ್ತಾ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ಬಿಡ್ತೀನಿ. ಅವಾಗ ನಂಗೆ ನಾಚಿಕೆ ಆಗುತ್ತೆ. ಪ್ರಾಣ ತ್ಯಾಗ ಮಾಡಾದ್ಮೇಲೆ ನೀನೇನು ಇಲ್ವಲ್ಲ ಭಟ್ರಪ್ಪ, ಅದೆಂಗೋ ನಾಚಿಕೆ ಆಗುತ್ತೆ. ಅಯ್ಯೋ ಆಗುತ್ತೆ ಮೇಡಮ್, ಅಲ್ಲೇ ಇರೋದು ಟ್ವಿಸ್ಟ್. ಒಟ್ನಲ್ಲಿ ನನ್ ಜೊತೆ ಆಡಿಯನ್ಸ್ ಕನ್ಫ್ಯೂಸ್ ಮಾಡ್ತಿದ್ಯಾ, ಅದೇನೇನು? ನಂದು ಪ್ರಾಣ ತ್ಯಾಗ ಆದ ನಂತರ ಸುಟ್ಬಿಟ್ರೆ ಓಕೆ, ನೋ ಪ್ರಾಬ್ಲಮ್. ಮಣ್ಣು ಮಾಡಿದ್ರೆ ನಂಗೆ ನಾಚಿಕೆ ಆಗುತ್ತೆ. ಏ ಗೂಬೆ ನನ್ ಮಗ್ನೆ, ಮಣ್ಣು ಮಾಡಿದ್ರೆ ನಿನ್ಗೆ ಯಾಕೋ ನಾಚಿಕೆ ಆಗುತ್ತೆ? ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ಗೊತ್ತಾಗುತ್ತೆ ಮೇಡಮ್. ಆ ಮಣ್ಣು ಹಂಗೆ ಮರುಭೂಮಿ ಆಗಿದ್ರೆ ಏನು ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಅಕಸ್ಮಾತ್ ಆ ಮಣ್ಣಲ್ಲಿ ಗಿಡ ಮರ ಏನಾದ್ರು ಬೆಳ್ಕೊಂಡ್ರೆ ನಂಗೆ ನಾಚಿಕೆ ಆಗುತ್ತೆ. ಅಲ್ಲಿ ಏನಾದ್ರೂ ಬೆಳ್ಕೊಳ್ಳಿ, ಮೆದುಳಿಗೆ ಯಾಕೋ ಕೈ ಹಾಕ್ತಿದ್ಯಾ? ಮುಚ್ಕೊಂಡ್ ವಿಷಯಕ್ ಬಾ. ಓಕೆ ಆ ಗಿಡ ಮರದಲ್ಲಿ ಹೂವು ಹಣ್ಣು ತರಕಾರಿ ಬೆಳೆದ್ರೆ ಓಕೆ, ಆದ್ರೆ ಸೊಪ್ಪು ಸದೇನಾದ್ರು ಬೆಳ್ಕೊಂಡ್ರೆ ನನಗ್ ನಾಚಿಕೆ ಆಗುತ್ತೆ. ಯಾಕಪ್ಪ ನಾಚಿಕೆ ನಿನಗೆ? ಆ ಸೊಪ್ಪನ್ನ ಮನುಷ್ಯರು ಅಥವಾ ಪ್ರಾಣಿಗಳು ತಿನ್ಕಂದ್ರೆ ಓಕೆ, ಆದ್ರೆ ಅದು ಫ್ಯಾಕ್ಟ್ರಿ ಏರಿಯಾಗಳಲ್ಲಿ ಆಹಾರ ವಸ್ತುಗಳ ಉತ್ಪಾದನೆಗೆ ಅಂತ ಹೋದ್ರೆ ನನಗ್ ನಾಚಿಕೆ ಆಗುತ್ತೆ. ಆ ಸೊಪ್ಪು ಫ್ಯಾಕ್ಟ್ರಿಗೆ ಹೋಯ್ತು ಅಂದ್ರೆ ನಿನಗೆ ಯಾಕೋ ನಾಚಿಕೆ ಆಗ್ಬೇಕು? ಇನ್ನೊಂದು 3 ನಿಮಿಷದಲ್ಲಿ ಗೊತ್ತಾಗುತ್ತೆ ಮೇಡಮ್. ಫ್ಯಾಕ್ಟ್ರಿಗಳಲ್ಲಿ ಆ ಸೊಪ್ಪಿಂದ ಆಹಾರ ಪದಾರ್ಥಗಳು ಅಂದ್ರೆ ಫುಡ್ ಐಟಮ್ಸ್ ಏನಾದ್ರು ತಯಾರು ಮಾಡಿದ್ರೆ ಓಕೆ, ಆದ್ರೆ ಆ ಸೊಪ್ಪಿಂದ ಸೋಪನ್ನ ತಯಾರು ಮಾಡಿದ್ರೆ ನನಗ್ ನಾಚಿಕೆ ಆಗುತ್ತೆ. ಲೋ ಭಟ್ರಪ್ಪ, ಯಾಕೋ ಹಿಂಗೆ ಟಾರ್ಚರ್ ಇಡ್ತಿದ್ಯಾ? 2 ಮಿನಿಟ್ಸ್ ಅಲ್ಲಿ ಮುಗಿಸ್ಬಿಡ್ತೀನಿ. ಆ ಫ್ಯಾಕ್ಟ್ರಿಲಿ ಬಟ್ಟೆ ತೊಳೆಯೋ ಸೋಪ್ ತಯಾರು ಮಾಡಿದ್ರೆ ಓಕೆ, ಅಕಸ್ಮಾತ್ ಮೈಗೆ ಹಾಕೊಳ್ಳೋ ಸೋಪ್ ತಯಾರು ಮಾಡ್ತು ಅಂತಂದ್ರೆ ನನಗೆ ನಾಚಿಕೆ ಆಗುತ್ತೆ. ಯಾಕೆ? ಮೈಗೆ ಹಾಕೊಳ್ಳೋ ಸೋಪ್ನ ಗಂಡಸರು ಉಪಯೋಗಿಸಿದ್ರೆ ಓಕೆ, ಅಕಸ್ಮಾತ್ ಹೆಣ್ಮಕ್ಳು ಉಪಯೋಗಿಸಿದ್ರೆ ನನಗ್ ನಾಚಿಕೆ ಆಗುತ್ತೆ. ಯಾಕೆ ಯಾಕೆ ಅಂತ ಕೇಳ್ತಾ ಇರೋದು? ಯಾಕೆ ಅಂದ್ರೆ ನಾವು ಮಣ್ಣು ಮಾಡಿರೋ ಜಾಗದಲ್ಲಿ ಗಿಡ ಬೆಳೆದೈತೆ, ಗಿಡದಲ್ಲಿ ಸೊಪ್ಪು ಬೆಳೆದೈತೆ, ಸೊಪ್ಪು ತಗೊಂಡು ಸೋಪ್ ಮಾಡೋರೆ, ಆ ಸೋಪ್ನ ಹೆಣ್ಮಕ್ಳು ಉಪಯೋಗಿಸಿದ್ರೆ ನಾಚಿಕೆ ಆಗ್ತಾನೆ. ಮಕ್ಳ ಆದವು ನನಗೆ. ನಂಗೆ ಈ ವಿಷಯನೇ ಗೊತ್ತಿರ್ಲಿಲ್ವಲ್ಲ, ನಿನ್ ಸೈನಿಕ ಆಗದೇ ಒಳ್ಳೇದಾಯ್ತು. ಗೊತ್ತಾಯ್ತು ತಾನೆ, ಬರ್ತೀನಿ.